ಬಿಗ್ ಬಾಸ್ ಮನೆ ಅಂದಮೇಲೆ ಜಗಳ, ಸ್ನೇಹ, ಪ್ರೀತಿ ಎಲ್ಲವೂ ಸಾಮಾನ್ಯ. ಶೋ ಮುಗಿದ ಮೇಲೆ ಕೆಲವರ ಸ್ನೇಹ ಹೊರಗಡೆಯೂ ಮುಂದುವರಿಯುತ್ತೆ. ಇನ್ನು ಕೆಲವರು ಒಳಗಡೆ ವೈರಿಗಳಂತೆ ಜಗಳ ಆಡಿ ಹೊರಗಡೆ ಬಂದ ಮೇಲೆ ಬೆಸ್ಟ್ ಫ್ರೆಂಡ್ಸ್ ಆಗಿರುವ ಉದಾಹರಣೆಗಳು ಇವೆ. ಆದರೆ ಬಿಗ್ ಬಾಸ್ ಮನೆಯೊಳಗೆ ರಕ್ಷಿತಾ ಶೆಟ್ಟಿ ಜೊತೆ ತುಂಬಾ ಕ್ಲೋಸ್ ಆಗಿದ್ದವರು ಈಗ ಹೊರಗಡೆ ಬಂದ ಮೇಲೆ ಅವರ ಫೋನ್ ಕರೆಯನ್ನ ಕೂಡ ರಿಸೀವ್ ಮಾಡ್ತಿಲ್ವಂತೆ. ಈಗಂತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಮತ್ತು ನಿರೂಪಕಿ ಜಾನ್ವಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಇತ್ತೀಚೆಗೆ ನೀಡಿದ ಸಂದರ್ಶನ ಒಂದರಲ್ಲಿ ಮಾತನಾಡಿರುವ ಜಾನ್ವಿ ಬಿಗ್ ಬಾಸ್ ಶೋ ಮತ್ತು ರಕ್ಷಿತಾ ಬಗ್ಗೆ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ಅವರು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ, ಹಾಗಾಗಿ ಯಾರನ್ನು ಭೇಟಿಯಾಗಲು ಸಾಧ್ಯವಾಗ್ತಿಲ್ಲ ಎಂದು ಹೇಳಿದ್ರು. ಪ್ರಸ್ತುತ ಜಾನ್ವಿ ಅಶ್ವಿನಿ ಮತ್ತು ರಾಶಿಕಾ ಜೊತೆ ಮಾತ್ರ ಸಂಪರ್ಕದಲ್ಲಿದ್ದೇನೆ ಎಂದು ತಿಳಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಜಾನ್ವಿ, ಮನೆಯೊಳಗೆ ರಕ್ಷಿತಾ ಜೊತೆ ಕ್ಲೋಸ್ ಆಗಿದ್ದವರು ಈಗ ಅವರ ಕಾಲ್ ಪಿಕ್ ಮಾಡ್ತಿಲ್ಲ. ಇದೆಲ್ಲ ನೋಡಿದ್ರೆ ನಾಟಕ ಅನ್ಸಲ್ವಾ? ಜನ ಮೆಚ್ಚಲಿ ಅಂತ ತೋರಿಸುವ ಪ್ರೀತಿ ವಿಶ್ವಾಸ ನನ್ಗಂತೂ ಇಷ್ಟವಾಗಲ್ಲ ಎಂದಿದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ, ಜಾನ್ವಿ ಮತ್ತು ಅಶ್ವಿನಿ ಗೌಡ ನಡುವೆ ಸಿಕ್ಕಾಪಟ್ಟೆ ಜಗಳಗಳು ನಡೆದಿದ್ವು. ಆದ್ರೆ ಈಗ ಹೊರಗಡೆ ಬಂದ ಮೇಲೆ ಇವರೆಲ್ಲರೂ ಚೆನ್ನಾಗೇ ಇದ್ದಾರೆ. ಈ ಬಗ್ಗೆ ಮಾತನಾಡಿದ ಜಾನ್ವಿ, ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡುತ್ತೆ. ರಿಯಾಲಿಟಿ ಶೋಗೆ ಮಸಾಲ ಬೇಕು, ಅದನ್ನ ಜನ ಇಷ್ಟಪಡ್ತಾರೆ. ಶೋ ಹೇಗೆ ಡಿಸೈನ್ ಆಗಿರುತ್ತೋ ಹಾಗೆ ನಾವು ಇರಬೇಕಾಗತ್ತೆ. ಜಗಳಗಳು ನಡೆದಾಗ ಜನರಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ. ಆದರೆ ಜನಕ್ಕೆ ಬೇಕಿದ್ದನ್ನ ತೋರಿಸಿದ್ರೆ ನಾವು ವಿಲನ್ ಆಗ್ಬಿಡ್ತೇವೆ ಎಂದು ಶೋನ ನೈಜತೆಯನ್ನ ಬಿಚ್ಚಿಟ್ಟಿದ್ದಾರೆ. ಮಾತು ಮುಂದುವರಿಸಿದ ಜಾನ್ವಿ, ನನ್ನ ಮತ್ತು ಅಶ್ವಿನಿ ಅವರ ಸ್ನೇಹ ಇವತ್ತಿಗೂ ತುಂಬಾ ಚೆನ್ನಾಗಿದೆ. ರಕ್ಷಿತಾ ಶೆಟ್ಟಿ ಕೂಡ ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾಳೆ. ಈ ಶೋಗೆ ಬೇಕಾದ ಮಸಾಲವನ್ನ ರಕ್ಷಿತಾ, ಅಶ್ವಿನಿ, ನಾನು ಮತ್ತು ಗಿಲ್ಲಿ ನಟ ತುಂಬಾ ಚೆನ್ನಾಗಿ ಕೊಟ್ಟಿದ್ದೇವೆ. ಹಾಗಾಗಿ ರಕ್ಷಿತಾ ಬಿಗ್ ಬಾಸ್ ಗೆದ್ದಿರೋದು ನನಗೆ ನಿಜಕ್ಕೂ ತುಂಬಾ ಖುಷಿ ತಂದಿದೆ ಎಂದು ಹೇಳಿದ್ದಾರೆ. ಬಿಗ್ ಬಾಸ್ ಮುಗಿದ್ರೂ ಸ್ಪರ್ಧಿಗಳ ನಡುವಿನ ಈ ಬಾಂಧವ್ಯ ಮತ್ತು ಮಾತುಕತೆಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ.